ನಮಸ್ಕಾರ ಎಲ್ರಿಗೂ. ಜಾನ್ ಲೂಯಿಸ್ ಅವರ ಮೆಮರಿ ಶಾಲೆಗೆ ಆತ್ಮೀಯ ಸ್ವಾಗತ. ಕೆಲವೊಂದು ಪದಗಳನ್ನು ಕೇಳಿದಾಗ ನಮ್ಮ ಮನಸ್ಸಲ್ಲಿ ಯಾವುದೇ ಚಿತ್ರ ಮೂಡೋದಿಲ್ಲ ಅಲ್ವಾ? ಅಂತಹ ಅರ್ಥವಿಲ್ಲದ ಅಮೂರ್ತ ಪದಗಳನ್ನು ನೆನಪಿಟ್ಟುಕೊಳ್ಳೋದು ತುಂಬಾನೇ ಕಷ್ಟ. ಆದರೆ ಚಿಂತೆ ಬೇಡ, ಇವತ್ತು ನಾವು ಮೆಮರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರ ಒಂದು ಅದ್ಭುತ ತಂತ್ರವನ್ನು ಕಲಿಯೋಣ. ಅದೇ RASH ವಿಧಾನ. RASH. ಪ್ರತಿಯೊಂದು ಅಕ್ಷರಕ್ಕೂ ಒಂದು ಶಕ್ತಿ ಇದೆ. ಈ ತಂತ್ರವನ್ನು ಬಳಸಿ ಯಾವುದೇ ಕಠಿಣ ಪದವನ್ನ ಒಂದು ಅರ್ಥಪೂರ್ಣ, ಮರೆಯಲಾಗದ ಚಿತ್ರವಾಗಿ ಬದಲಾಯಿಸಬಹುದು. ಬನ್ನಿ, ಈ ಪ್ರಯಾಣವನ್ನು ಶುರು ಮಾಡೋಣ. ಸರಿ, ಹಾಗಾದ್ರೆ ಒಂದು ಸಣ್ಣ ಪ್ರಶ್ನೆಯಿಂದ ಶುರು ಮಾಡೋಣ. ಈಗ ನಾನು ಸೇಬು ಅಂತ ಹೇಳಿದ್ರೆ ತಕ್ಷಣ ತಲೆಯಲ್ಲಿ ಒಂದು ಕೆಂಪು ದುಂಡಗಿನ ಸೇಬಿನ ಚಿತ್ರ ಬಂತಲ್ವಾ? ಖಂಡಿತ ಬರುತ್ತೆ. ಆದರೆ ನಾನು ಕ್ಯಾನ್ಬೆರಾ ಅಂತ ಹೇಳಿದ್ರೆ ಏನು ಬಂತು ತಲೆಯಲ್ಲಿ? ಏನೂ ಇಲ್ಲ ಅಲ್ವಾ? ಯಾಕೆ ಹೀಗೆ? ಯಾಕೆ ಕೆಲವು ಪದಗಳು ಚಿತ್ರಗಳನ್ನು ತರುತ್ತವೆ, ಇನ್ನು ಕೆಲವು ತರೋದಿಲ್ಲ? ಏನಿದ್ರೆ ಹಿಂದಿನ ರಹಸ್ಯ? ಇದರ ಉತ್ತರ ತುಂಬಾನೇ ಸಿಂಪಲ್. ಇದು ಮೂರ್ತ ಮತ್ತು ಅಮೂರ್ತ ಪದಗಳ ನಡುವಿನ ಆಟ. ಮರ, ಕಾರು ಅಂದಾಗ ನಮ್ಮ ಮನಸ್ಸಿನ ಸ್ಕ್ರೀನ್ ಮೇಲೆ ತಕ್ಷಣ ಚಿತ್ರಗಳು ಪ್ಲೇ ಆಗುತ್ತೆ. ಆದರೆ ಕ್ಯಾನ್ಬೆರಾ, ಸಿಲಿಕಾನ್ ಅಂದಾಗ ಏನೂ ಇಲ್ಲ, ಬರೀ ಶಬ್ದಗಳು. ಯಾಕಂದ್ರೆ ನಮ್ಮ ಮೆದುಳಿದೆಯಲ್ವಾ, ಅದೊಂದು ಪಿಕ್ಚರ್ ಪ್ರೊಸೆಸರ್. ಅದು ಪದಗಳ ಭಾಷೆಗಿಂತ ಚಿತ್ರಗಳ ಭಾಷೆಯನ್ನೇ ಜಾಸ್ತಿ ಇಷ್ಟಪಡುತ್ತೆ. ಅದನ್ನೇ ಬೇಗ ಅರ್ಥ ಮಾಡ್ಕೊಳ್ಳುತ್ತೆ. ಆದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಇಲ್ಲ ಅಂದ್ಕೋಬೇಡಿ, ಖಂಡಿತ ಇದೆ. ಇದಕ್ಕಾಗಿಯೇ ಜಾನ್ ಲೂಯಿಸ್ ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ಕೋಡೊಂದನ್ನು ಕಂಡಿಡಿದಿದ್ದಾರೆ. ಅದೇ RASH. ಈ 4 ಅಕ್ಷರಗಳ ಸೂತ್ರದಿಂದ ಯಾವುದೇ ಅಮೂರ್ತ ಪದವನ್ನ ಒಂದು ಸ್ಪಷ್ಟ, ಜೀವಂತ ಚಿತ್ರವಾಗಿ ಬದಲಾಯಿಸಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ಈ ವಿಧಾನದ ಹೆಸರು RSH ಅಂತ ಹೇಳಿದ್ನಲ್ಲ. ಹಾಗಂದ್ರೆ ಏನು? ಇದು ಬರೀ 4 ಅಕ್ಷರಗಳಲ್ಲ, ಇದೊಂದು ಮೆಮೊರಿ ಸೂತ್ರ. R ಅಂದ್ರೆ ರೈಮಿಂಗ್ ವರ್ಡ್, ಅಂದ್ರೆ ಪ್ರಾಸಪದ. A ಅಂದ್ರೆ ಅಪ್ಲಿಕೇಶನ್ ಅಥವಾ ಅನ್ವಯ. S ಅಂದ್ರೆ ಸ್ಪ್ಲಿಟ್ ವರ್ಡ್ಸ್, ಪದಗಳನ್ನು ವಿಭಜಿಸೋದು. ಮತ್ತು H ಅಂದ್ರೆ ಹಿಡನ್ ವರ್ಡ್ಸ್, ಅಡಗಿರುವ ಪದಗಳು. ಇದರಲ್ಲಿರೋ ಒಂದೊಂದು ಅಕ್ಷರವೂ ನಮ್ಮ ನೆನಪಿನ ಶಕ್ತಿಯ ಬತ್ತಳಿಕೆಯಲ್ಲಿರೋ ಒಂದೊಂದು ಬ್ರಹ್ಮಾಸ್ತ್ರ ಇದ್ದಾಗೆ. ಸರಿ, ನಮ್ಮ ಮೊದಲ ಅಸ್ತ್ರದ ಬಗ್ಗೆ ನೋಡೋಣ. R ಅಂದ್ರೆ ರೈಮ್ ಅಥವಾ ಪ್ರಾಸ. ಇಲ್ಲಿ ನಾವು ಮಾಡಬೇಕಿರೋದು ಇಷ್ಟೇ. ನಮ್ಗೆ ನೆನ್ಪಿಡ್ಬೇಕಾದ ಪದ ಹೇಗಿರುತ್ತೋ ಅದೇ ರೀತಿ ಸೌಂಡ್ ಆಗೋ ಇನ್ನೊಂದು ಪದವನ್ನ ಹುಡುಕೋದು. ಆ ಹೊಸ ಪದ ನಮ್ಗೆ ಒಂದು ಕ್ಲಿಯರ್ ಆದ ಚಿತ್ರವನ್ನ ಕೊಡ್ಬೇಕು. ಅದು ಕನ್ನಡದಲ್ಲೇ ಇರ್ಬೇಕಂತೇನಿಲ್ಲ, ಇಂಗ್ಲಿಷ್, ಹಿಂದಿ, ಯಾವುದೇ ಭಾಷೆ ಪದವಾದರೂ ಸರಿ, ನಮ್ಗೆ ಅರ್ಥ ಆಗಿ ಚಿತ್ರ ಮೂಡಿದ್ರೆ ಸಾಕು. ಸರಿ, ನಮ್ಮ ಮೊದಲ ಚಾಲೆಂಜ್ ಕ್ಯಾನ್ಬರಾ. ಇದು ಆಸ್ಟ್ರೇಲಿಯಾದ ರಾಜಧಾನಿ ಅಂತ ಗೊತ್ತು. ಆದರೆ ಈ ಪದ ಕೇಳಿದ ತಕ್ಷಣ ಮನ್ಸಲ್ಲಿ ಯಾವುದೇ ಚಿತ್ರ ಬರ್ತಿಲ್ಲ, ಸರಿ ಅಲ್ವಾ? ಬರೀ ಖಾಲಿ. ಈಗ ಆರ್ ತಂತ್ರವನ್ನ ಉಪಯೋಗಿಸೋಣ. ಕ್ಯಾನ್ಬೆರಾ. ಇದು ಕ್ಯಾನ್ ಬೇರ್ ರೀಡ್ ಅಂತ ಕೇಳಿಸ್ತಿಲ್ವಾ? ಕ್ಯಾನ್ ಬೇರ್ ರೀಡ್ ಅಂದ್ರೆ ಒಂದು ಕರಡಿಗೆ ಓದೋಕ್ ಬರುತ್ತೆ ಅಂತ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಈಗ ಆ ಚಿತ್ರವನ್ನ ಕಣ್ಣು ಮುಚ್ಚಿ ಕಲ್ಪಿಸ್ಕೊಡಿ. ಒಂದು ದಪ್ಪನೆಯ ದೊಡ್ಡ ಕರಡಿ ಕನ್ನಡಕ ಹಾಕ್ಕೊಂಡು ಸೀರಿಯಸ್ ಆಗಿ ಕೂತಿದೆ. ಅದರ ಕೈಯಲ್ಲಿ ಆಸ್ಟ್ರೇಲಿಯಾದ ಒಂದು ದೊಡ್ಡ ಮ್ಯಾಪ್ ಇದೆ. ಅದು ಮ್ಯಾಪನ್ನ ಎಷ್ಟು ಗಮನವಿಟ್ಟು ಓದ್ತಿದೆ ಅಂದ್ರೆ ಅದರ ಹುಬ್ಬುಗಳೆಲ್ಲ ಗಂಟಿಕ್ಕಿವೆ. ಅದರ ದೊಡ್ಡ ಉಗುರುಗಳು ಮ್ಯಾಪ್ನ ಪೇಪರನ್ನ ಹಿಡಿದಿವೆ. ಈ ಚಿತ್ರ ವಿಚಿತ್ರವಾಗಿದೆ, ತಮಾಷೆಯಾಗಿದೆ. ಅದಕ್ಕೆ ಇದು ಮರೆಯೋಕೆ ಸಾಧ್ಯವೇ ಇಲ್ಲ. ಕ್ಯಾನ್ ಬೇರ್ ರೀಡ್ ಅಂತ ನೆನ್ಪಾದ ತಕ್ಷಣ ಕ್ಯಾನ್ಬರಾ ನೆನ್ಪಿಗೆ ಬರುತ್ತೆ. ಬನ್ನಿ, ಈಗ ನಮ್ಮ ಎರಡನೇ ಅಸ್ತ್ರದ ಕಡೆಗೆ ಹೋಗೋಣ. A ಫಾರ್ ಅಪ್ಲಿಕೇಶನ್ ಅಂದ್ರೆ ಅನ್ವಯ. ಇದು ಇನ್ನೂ ಸಿಂಪಲ್. ಒಂದು ಪದದ ಅರ್ಥ ಗೊತ್ತಿಲ್ವಾ? ತೊಂದ್ರೆ ಇಲ್ಲ. ಆ ವಸ್ತು ಅಥವಾ ಪದವನ್ನ ನಿಜ ಜೀವನದಲ್ಲಿ ಎಲ್ಲಿ ಉಪಯೋಗಿಸ್ತಾರೆ ಅಂತ ಯೋಚಿಸಿದ್ರೆ ಸಾಕು. ಅದರ ಉಪಯೋಗವೇ ನಮಗೊಂದು ಚಿತ್ರವನ್ನ ಕೊಡುತ್ತೆ. ಉದಾಹರಣೆಗೆ ಸಿಲಿಕಾನ್ ಅನ್ನೋ ಪದವನ್ನ ತೆಗೆದುಕೊಳ್ಳೋಣ. ಇದನ್ನ ಕೇಳಿದಾಗ ಪೀರಿಯಾಡಿಕ್ ಟೇಬಲ್ ಬಿಟ್ರೆ ಬೇರೇನೂ ತಲೆಗೆ ಬರೋದಿಲ್ಲ ಅಲ್ವಾ? ಇದಕ್ಕೊಂದು ಚಿತ್ರ ಕೊಡೋದು ಹೇಗೆ? ಅದರ ಅಪ್ಲಿಕೇಶನ್ ಅಂದ್ರೆ ಬಳಕೆಯ ಬಗ್ಗೆ ಯೋಚಿಸಿ. ಸಿಲಿಕಾನ್ ಎಲ್ಲಿರುತ್ತೆ? ನಮ್ಮ ಕಂಪ್ಯೂಟರ್ನ ಚಿಪ್ಗಳಲ್ಲಿ, ನಮ್ಮ ಮೊಬೈಲ್ ಫೋನ್ನ ಸಿಮ್ ಕಾರ್ಡ್ಗಳಲ್ಲಿ. ಈಗ ಕಲ್ಪಿಸ್ಕೊಳ್ಳಿ, ನಮ್ಮ ಲ್ಯಾಪ್ಟಾಪ್ನ ಒಳಗಡೆ ಇರೋ ಆ ಪುಟ್ಟ ಚಿಪ್ ಅಥವಾ ಫೋನ್ಗೆ ಹಾಕೋ ಆ ಚಿನ್ನದ ಬಣ್ಣದ ಸಿಮ್ ಕಾರ್ಡ್. ಸಿಕ್ತು ಅಲ್ವಾ ಚಿತ್ರ? ಈಗ ಸಿಲಿಕಾನ್ ಅಂದ್ರೆ ಬರೀ ಪದ ಅಲ್ಲ, ಅದಕ್ಕೊಂದು ರೂಪ ಬಂತು. ಮುಂದಿನ ತಂತ್ರ S ಫಾರ್ ಸ್ಪ್ಲಿಟ್ ವರ್ಡ್ಸ್ ಅಂದ್ರೆ ಪದ ವಿಭಾಜನೆ. ಇದು ತುಂಬಾನೇ ಮಜವಾಗಿರುತ್ತೆ. ಇಲ್ಲಿ ನಾವು ದೊಡ್ಡ ಕಠಿಣ ಪದಗಳನ್ನು ತೆಗೆದುಕೊಂಡು ಅದನ್ನ ನಮಗೆ ಈಗಾಗಲೇ ಗೊತ್ತಿರೋ ಚಿಕ್ಕ ಚಿಕ್ಕ ಪದಗಳಾಗಿ ಕತ್ತರಿಸ್ತೇವೆ. ಒಬ್ಬ ಡಿಟೆಕ್ಟಿವ್ ತರಹ ಕೆಲಸ ಮಾಡೋದು. ಬನ್ನಿ, ಆಸ್ಕೋರ್ಬಿಕ್ ಅನ್ನೋ ಪದದ ಮೇಲೆ ಈ ತಂತ್ರ ಪ್ರಯೋಗಿಸೋಣ. ಇದು ವಿಟಮಿನ್ ಸಿಯ ಇನ್ನೊಂದು ಹೆಸರು. ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ ನೆನ್ಪಿಟ್ಕೊಳ್ಳೋಕೆ? ಈಗ ನಮ್ಮ ಡಿಟೆಕ್ಟಿವ್ ಕೆಲಸ ಶುರು.
ಆಸ್ಕಾರ್ ಬಿಕ್. ಇದನ್ನ ಒಡೆದು ನೋಡೋಣ. ಆಸ್ಕರ್ ಮತ್ತು ಬಿಕ್. ಬಿಕ್ ಅಂದಾಗ ಬಿಗ್ ಅಂದರೆ ದೊಡ್ಡ ಅಂತ ಸೌಂಡ್ ಆಗುತ್ತಲ್ವಾ? ಸೊ ನಮಗೆ 2 ಪದಗಳು ಸಿಕ್ಕವು, ಆಸ್ಕರ್ ಮತ್ತು ಬಿಗ್. ಈಗ ಈ ಚಿತ್ರವನ್ನ ನೋಡಿ. ಒಂದು ದೊಡ್ಡ ಅವಾರ್ಡ್ ಫಂಕ್ಷನ್. ವೇದಿಕೆ ಮೇಲೆ ಲೈಟ್ಸ್ ಎಲ್ಲ ಫಳ ಫಳ ಅಂತ ಹೊಳಿತಿದೆ. ಒಬ್ಬ ಆಕ್ಟರ್ಗೆ ಅವಾರ್ಡ್ ಕೊಡ್ತಿದ್ದಾರೆ. ಅದು ಯಾವ ಅವಾರ್ಡ್ ಗೊತ್ತಾ? ಒಂದು ದೊಡ್ಡ ಆಸ್ಕರ್ ಟ್ರೋಫಿ. ಅದು ಎಷ್ಟು ದೊಡ್ಡದಿದೆ, ಎಷ್ಟು ಭಾರವಾಗಿದೆ ಅಂದ್ರೆ ಅದನ್ನ ಎತ್ತಿಕೊಳ್ಳೋಕೆ ಕಷ್ಟಪಡ್ತಿದ್ದಾರೆ. ಆ ಚಿತ್ರ ತಲೆಗೆ ಬಂತಾ? ಆ ದೊಡ್ಡ ಆಸ್ಕರ್ ಚಿತ್ರವೇ ನಮ್ಗೆ ಆಸ್ಕಾರ್ ಬಿಗ್ ಪದವನ್ನ ನೆನಪಿಸುತ್ತೆ. ಇನ್ನು ನಮ್ಮ ಕೊನೆಯ ಅಸ್ತ್ರ ಎಚ್ ಫಾರ್ ಹಿಡನ್ ವರ್ಡ್ಸ್, ಅಂದ್ರೆ ಅಡಗಿರುವ ಪದಗಳು. ಕೆಲವೊಮ್ಮೆ ನಾವು ಹುಡುಕ್ಬೇಕಾದ ಉತ್ತರ ಪ್ರಶ್ನೆಯಲ್ಲೇ ಬಚ್ಚಿಟ್ಕೊಂಡಿರುತ್ತೆ. ಒಂದು ದೊಡ್ಡ ಪದದೊಳಗೆ ನಮಗೆ ಗೊತ್ತಿರೋ ಒಂದು ಚಿಕ್ಕ ಪದ ನಿಧಿ ಥರ ಸಿಕ್ಬಿಡುತ್ತೆ. ಅದನ್ನ ಹುಡುಕಿ ತೆಗೆಯೋದಷ್ಟೇ ನಮ್ಮ ಕೆಲಸ. ಉದಾಹರಣೆಗೆ ಕಿಲಿಮಂಜಾರೋ, ಆಫ್ರಿಕಾದ ಅತಿ ಎತ್ತರದ ಪರ್ವತ. ಹೆಸರೇ ಅದರ ಥರ ಉದ್ದವಾಗಿದೆ, ಸ್ವಲ್ಪ ಕಷ್ಟ ಕೂಡ ಅನ್ಸ್ಬೋದು. ಆದರೆ ಸ್ವಲ್ಪ ಗಮನ ಇಟ್ಟು ನೋಡಿ, ಪದದ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ. ಕಿಲಿಮಂಜಾರೋ, ಕಿಲ್ ಅ ಮ್ಯಾನ್ ಇನ್ ಅ ಜಾರ್. ಸಿಕ್ತು ನೋಡಿ. ಕಿಲ್ ಅ ಮ್ಯಾನ್ ಇನ್ ಅ ಜಾರ್ ಅಂದ್ರೆ ಒಬ್ಬ ಮನುಷ್ಯನನ್ನ ಜಾರ್ ಒಳಗೆ ಕೊಲ್ಲು ಅಂತ. ಇದೊಂದು ವಿಚಿತ್ರವಾದ ಸಾಲು ಅಲ್ವಾ? ಕಲ್ಪಿಸ್ಕೊಳ್ಳಿ, ಆ ಕಿಲಿಮಂಜಾರೋ ಪರ್ವತದ ತುದಿಯಲ್ಲಿ ಯಾರೋ ಒಬ್ಬರು ಇನ್ನೊಬ್ಬ ವ್ಯಕ್ತಿಯನ್ನ ಒಂದು ದೊಡ್ಡ ಗಾಜಿನ ಜಾರ್ ಒಳಗಡೆ ತಳ್ತಿದ್ದಾರೆ. ಈ ಚಿತ್ರ ಸ್ವಲ್ಪ ವಿಚಿತ್ರ, ಸ್ವಲ್ಪ ಡಾರ್ಕ್ ಕೂಡ ಇರ್ಬೋದು. ಆದರೆ ಇದೇ ಕಾರಣಕ್ಕೆ ಇದು ಮರೆಯೋಕ್ ಸಾಧ್ಯವೇ ಇಲ್ಲ. ನಮ್ಮ ಮೆದುಳು ಸಾಮಾನ್ಯ ವಿಷಯಗಳಿಗಿಂತ ವಿಚಿತ್ರವಾದ, ಅಸಾಮಾನ್ಯವಾದ ಚಿತ್ರಗಳನ್ನ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಇದೇ ಹಿಡನ್ ವರ್ಡ್ಸ್ ತಂತ್ರದ ಶಕ್ತಿ. ಹಾಗಾದರೆ ಒಟ್ಟಾರೆಯಾಗಿ ನಾವು ಏನ್ ಕಲ್ತೀವಿ? RASH ಅನ್ನೋ ಈ 4 ತಂತ್ರಗಳು, ಪ್ರಾಸ, ಅನ್ವಯ, ವಿಭಜನೆ ಮತ್ತು ಅಡಗಿದ ಪದ, ಯಾವುದೇ ಅಮೂರ್ತ ಪದಕ್ಕೆ ಒಂದು ಸ್ಪಷ್ಟವಾದ, ನೆನಪಿನಲ್ಲಿ ಉಳಿಯುವಂಥ ಚಿತ್ರವನ್ನ ಕೊಡುತ್ತೆ. ಇದೆಷ್ಟು ಪವರ್ಫುಲ್ ಅಲ್ವಾ? ಸರಿ, ಇಷ್ಟೊತ್ತು ನಾವು ಕಲ್ತಾಯ್ತು. ಈಗ ಕಲ್ತಿದ್ದನ್ನ ಪರೀಕ್ಷೆ ಮಾಡೋ ಸಮಯ, ಅಂದ್ರೆ ಯೋರ್ ಮೆಮರಿ ಚಾಲೆಂಜ್. ಈಗ ನಾನೊಂದು ಲಿಸ್ಟ್ ಕೊಡ್ತೀನಿ, ಅದನ್ನ ನೆನಪಿಟ್ಕೊಳ್ಳೋಕೆ RAH ವಿಧಾನವನ್ನ ಅಪ್ಲೈ ಮಾಡಿ. ಬೇಕಿದ್ರೆ ಈ ಸ್ಲೈಡ್ ಬಂದಾಗ ಸ್ವಲ್ಪ ಹೊತ್ತು ಪಾಸ್ ಮಾಡಿ ನೀವೇ ಪ್ರಯತ್ನಿಸಿ. ಈ ಲಿಸ್ಟ್ನಲ್ಲಿರೋ ಪ್ರತಿಯೊಂದು ಪದಕ್ಕೂ ರಾಶ್ ತಂತ್ರಗಳಲ್ಲಿ ಯಾವುದು ಸರಿ ಹೊಂದುತ್ತೆ ಅಂತ ಯೋಚಿಸಿ. ಒಂದು ಕ್ರಿಯೇಟಿವ್ ಆದ ಚಿತ್ರವನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ಳಿ. ನೋಡೋಣ. ಒಂದು ವಿಷಯವನ್ನ ಯಾವಾಗಲೂ ನೆನಪಿಡಿ, ಒಂದು ಅದ್ಭುತವಾದ ನೆನಪಿನ ಶಕ್ತಿ ಅನ್ನೋದು ಜನ್ಮದಿಂದ ಬರುವ ವರವಲ್ಲ, ಅದು ನಾವು ಅಭ್ಯಾಸ ಮಾಡಿ ಗಳಿಸಿಕೊಳ್ಳಬಹುದಾದ ಒಂದು ಕೌಶಲ್ಯ. ಈ ಅದ್ಭುತವಾದ ರ್ಯಾಶ್ ತತ್ವಗಳಿಗಾಗಿ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರಿಗೆ ಮತ್ತು ನಮ್ಮ ಜೊತೆ ಸೇರಿ ಕಲಿತ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೇಗೆ ಹೋಯ್ತು ನಿಮ್ಮ ಪ್ರಯತ್ನ? ಆ 10 ಪದಗಳಿಗೆ ನೀವು ಯಾವ ರೀತಿ ವಿಚಿತ್ರವಾದ, ತಮಾಷೆಯಾದ, ಮರೆಯಲಾಗದ ಚಿತ್ರಗಳನ್ನು ಸೃಷ್ಟಿ ಮಾಡಿದ್ರಿ? ನಿಮ್ಮ ಅತ್ಯಂತ ಕ್ರಿಯೇಟಿವ್ ಆದ ಐಡಿಯಾಗಳನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಕಲ್ಪನಾ ಶಕ್ತಿಗೆ ನೀವೇ ಬೆರಗಾಗ್ತೀರಾ.